ಊರ್ಮಿಳಾ, ಇದೇನಿದು? ಕೈಯಲ್ಲಿ ಮಧುರವಾದ ಫಲತಾಂಬೂಲಗಳಿದ್ದು ಕಣ್ಣು ಸೆಳೆಯುತ್ತಿವೆ. ಆದರೆ ಮುಖ ಮಾತ್ರ ಚಿಂತೆಯನ್ನು ಹೊತ್ತಂತೆ ಕಳಹೀನವಾಗಿದೆ. ಹೌದು ಪ್ರಭು, ಸಹೋದರಿ ಸೀತೆಯ ನೆನಪಾಯಿತು. ಸಹೋದರಿ ಸೀತೆ ತನ್ನ ಪತಿಯ ಸೌಖ್ಯಕ್ಕಾಗಿ ಉಪವಾಸ ವ್ರತ ಮಾಡುತ್ತಿದ್ದಾಳೆ. ಉಪವಾಸ ವ್ರತವೇ? ಸಹೋದರ ಯುದ್ಧದಲ್ಲಿ ವಿಜಯಿಯಾಗಿ ಬರಲು ಅತ್ತಿಗೆಯಿಂದ ವ್ರತವೇ? ಹೌದು ಪ್ರಭು. ಬರೀ ಜಲಪಾನ, ಧ್ಯಾನ, ಮೌನ ಇವೆಲ್ಲವೂ ನಿಮ್ಮ ಸಹೋದರರು ಬರುವವರೆಗೂ ಮಾಡುತ್ತಾಳೆ. ಒಳ್ಳೆಯದಲ್ಲವೇ? ಇದರಿಂದ ಅತ್ತಿಗೆಯ ಮನಸ್ಸಿಗೆ ಸಮಾಧಾನ, ಸಹೋದರನಿಗೆ ವಿಜಯ ಸಿಗಲಿ. ಅದೇನೋ ಸರಿ ಪ್ರಭು. ನನ್ನ ಸಹೋದರಿ ವ್ರತ ಹಿಡಿದು ಉಪವಾಸದಿಂದಿರಬೇಕಾದರೆ ನಾವು ಪರಮಾನ್ನ ತಿಂದು ಆನಂದಿಸುವುದಕ್ಕೆ ನನಗೆ ಮನಸ್ಸಾಗುವುದಿಲ್ಲ. ನನ್ನ ಸಹೋದರ ಯುದ್ಧ ಭೂಮಿಯಲ್ಲಿ ಹೋರಾಡಬೇಕಾದರೆ ನಾನಿಲ್ಲಿ ಕುಳಿತು ನೀನು ಹಿಡಿದಿರುವ ಫಲತಾಂಬೂಲವನ್ನು ತಿನ್ನಲು ಮನಸ್ಸಾಗುತ್ತದೆ ಎಂದು ತಿಳಿದೆಯಾ?